ಮುನ್ನ ಅನೀತ ಜಾಲದಿ ನಿನ್ನ ಅನೀತ ಜಾಲದಿ ನಿನ್ನ ಜನ ಹತ್ತಿ ಮುನಿ ಜನ ಕಣ ಹುಡುಗಿಯೇ ನಿನ್ನ ಬಣ್ಣಿಸಲಾರೇನೆ ಮುನ್ನ ಅನೀತ ಜಾಲದಿ ನಿನ್ನ ಅನೀತ ಜಾಲದಿ ನಿನ್ನ ಜನ ಹತ್ತಿ ಮುನಿ ಜನ ಕಣ ಹುಡುಗಿಯೇ ನಿನ್ನ ಬಣ್ಣಿಸಲಾರೇನೆ ಮುನ್ನ ನೊಂದಂಗೆಸುರರು ಪುಣ್ಯ ಮನುಜರು ಚನ್ನ ಚಾಲ್ವಿಕೆಗೆ ಸೋತು ಅರಣ್ಯದಿ ಗನ್ನ ಸಿದ್ಧ ಋಷಿಗಳನ್ನು ಕೆಣಕಿ ಬಲು ಕಣ್ಣು ಸೊನ್ನೆ ಮಾಡಿ ಕಾಮ ಪಾಶಗಳು ಮಣ್ಣು ಕೂಡಿಸಿದಿ ಹೌದು ಬಿಡು ಬಿಡು ಮಣ್ಣು ಕೂಡಿಸಿದಿ ಹೌದು ಬಿಡು ಬಿಡು ಗನ್ನ ಗಾತುಕನ ಕಂಡ ನಿನ್ನಲೇ ಕಣ ಹುಡುಗಿಯೇ ನಿನ್ನ ಬಣ್ಣಿಸಲಾರೇನೆ ಮುನ್ನ ಅನೀತ ಜಾಲದಿ ನಿನ್ನ ಅನೀತ ಜಾಲದಿ ನಿನ್ನ ಜನ ಹತ್ತಿ ಮುನಿ ಜನ ಕಣ ಹುಡುಗಿಯೇ ನಿನ್ನ ಬಣ್ಣಿಸಲಾರೇನೆ ಮುನ್ನ. ಈ ಒಂದು ಸಡಗರ ಸಂಭ್ರಮ ಕಾರ್ಯ ಇದ್ದಿದ್ದಿಲ್ಲ. ಇತ್ತೀಚಲಾಗಿ ಈ ಒಂದು ಸಡಗರ ಸಂಭ್ರಮ ನಡೀತಾ ಇದೆ. ಹಾಗೂ ಈ ವೇದಿಕೆಯಲ್ಲಿ ಗ್ರಾಮದಲ್ಲಿ ಅಲ್ಲಲ್ಲಿ ಗ್ರಾಮದಲ್ಲಿ ಸಾಧನೆ ಮಾಡಿದಂತ ಸಾಧಕರನ್ನು ಕೂಡ ಸನ್ಮಾನಿಸುವ ಕಾರ್ಯ ಸಹಿತ ಪ್ರಾರಂಭವಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಏನು ಸನ್ಮಾನವನ್ನ ಸ್ವೀಕಾರ ಮಾಡ್ತಾರಲ್ಲ, ಅವರು ಗ್ರಾಮದಲ್ಲಿ ಒಳ್ಳೆಯ ಕೆಲಸವನ್ನ ಮಾಡಿ ಒಳ್ಳೆಯ ಹೆಸರನ್ನು ತರಲಿ ಹಾಗೂ ಈ ದೇವಸ್ಥಾನದ ಹೆಸರು ಬಹಳಷ್ಟು ಅಚ್ಚುಕಟ್ಟಾಗಿ ಮುಂದೆ ನಡೀಲಿ ಮತ್ತು ಈ ಒಂದು ಈ ಹೆಸರು ಏನಿತ್ತಲ್ಲ ಶಿಶುನಾಳದವರೆಗೂ ಇದರ ಸಾಧನೆ ಅಲ್ಲಿಗೆ ಹೋಗಿದೆ. ಅಲ್ಲಿಯೂ ಕೂಡ ನಾವು ಅಲ್ಲಿ ಆಜೀವ ಸದಸ್ಯತ್ವವನ್ನು ಪಡೆದಿದ್ದೇವೆ. ಅದಕ್ಕಾಗಿ ನಾವು ಬಹಳ ಒಂದು ಕಷ್ಟಪಟ್ಟು ಈ ಒಂದು ಕಾರ್ಯವನ್ನ ಮಾಡ್ತಾ ಇದ್ದೇವೆ. ನಾವು ನಡಿಗೇರಿ ಮಂತ್ರಂದವ್ರು ಅಷ್ಟೇ ಮಾಡಕತ್ತಿಲ್ಲ. ದಯವಿಟ್ಟು ಯಾರ್ಯಾರು ಇಲ್ಲಿ ವೇದಿಕೆಯಲ್ಲಿ ಮಾತಾಡುವಾಗ ನಡಿಗೇರಿ ಮಂತ್ರಂದವ್ರು ಅಷ್ಟೇ ಮಾಡಕತ್ತಾರ ಅಂತೇಳಿ ದಯವಿಟ್ಟು ಹೇಳಬಾರ್ದು. ನಿಮ್ಗೆ ಕೈ ಮುಗಿದು ಕೇಳ್ಕೊಂತೀವಿ. ಆದ್ರೆ ಎಲ್ಲ ನಮ್ಮ ಇಂದೂರು ಗ್ರಾಮದ ಎಲ್ಲ ಗುರು ಹಿರಿಯರು ಸದ್ಭಕ್ತರು ಎಲ್ಲರೂ ಕೂಡಿ ಈ ಒಂದು ಕಾರ್ಯವನ್ನ ಮಾಡ್ತಾ ಇದ್ದೇವೆ. 15-20 ಜೋಡಿ 5 ಜೋಡಿ 10 ಜೋಡಿ ಇಟ್ಟಿದ್ದು ಇಂದೂರಲ್ಲಿ 100 ಗಟ್ಟಲೆ ಮಾಡ್ತಿದ್ರು. ಈಗೇನ್ ಹೇಳ್ತಾರೆ ಯುವಕರು ಅಂದ್ರ, ನೀವು ಪೀಡೆ ಎಷ್ಟರ ತೋರಿ ನೀವ ಕನ್ಯೆ ಹುಡುಕ್ರಿ, ಸಾಮೂಹಿಕವಾಗಿ ಲಗ್ನ ಮಾಡಿಕೊಂಡು ನಾವು ರೆಡಿ ಇದೀವಿ ಅಂತ. ಬೇಕಾದಷ್ಟು ನೀವು ಪೀ ತೋಡ್ರಿ, ಆದ್ರೆ ಕನ್ಯೆ ಹುಡುಕಿ ನೀವ ಮಾಡ್ಬೇಕು ಅನ್ನೋ ಲೆಕ್ಕಕ್ಕೆ ಯುವಕರು ಬಂದಾರ. ಆದ್ರೆ ಈ ಕಮಿಟಿಯವ್ರ ಕಷ್ಟ ಕನ್ಯೆ ಹುಡುಕೋದು. ಯಾಕಂದ್ರೆ ಈ ಸರ್ಕಾರನೂ ಬರೀ ಮಹಿಳೆಯರ ಬಗ್ಗೆ ಹೆಚ್ಚು ಹೊತ್ತು ಕೊಟ್ಬಿಟ್ಟಿದೆ, ಗಣ ಮಕ್ಕಳಿಗಿಲ್ಲ. ಆದ್ರೂ 20 ವರ್ಷ ಮೊದಲು ಸಣ್ಣ ಗುಡಿ ಇತ್ತಿದ್ದು. ಸಾದೇವಣ್ಣರು ಬಹಳಷ್ಟು ಕಷ್ಟಪಟ್ಟು ತಾಲೂಕ್ ಪಂಚಾಯತಿ ಮೆಂಬರ್ ಆದಾಗ ಅಲ್ಲಿ ಸೇರಿ ಒಳ್ಳೆ ದೇವಸ್ಥಾನವನ್ನ ಕಟ್ಟಿದ್ರು. ಸಾಮೂಹಿಕ ಲಗ್ನ ಅನ್ನೋಕ್ಕಿಂತ ಮಾತ್ಮರ ಜಗದಲ್ಲಿ ನಾವು ಏನು ತಾಳಿ ಕಟ್ಟಿ ಅಕ್ಕಿ ಕಾಳು ಹಾಕ್ಸೋಂತಾರ ಅವ್ರ ಜೀವನನ ಬಹಳಷ್ಟು ಬರಕಿರ್ತದೆ. ಅದ್ದೂರಿಯಾಗಿ ಲಗ್ನ ಮಾಡಿದ ಲಗ್ನ ಅಲ್ಲದು, ಮಾತ್ಮರ ಜಗದಲ್ಲಿ ಮಾಡಿದಾಗ ಮಾತ್ರ ಅದು ಒಳ್ಳೆ ಕಲ್ಯಾಣ ಕೆಲಸ ಆಕತಿ. ಈಗಾಗಲೇ ವೇದ ಮೂರ್ತಿಯವರು ಮಂತ್ರಘೋಷವನ್ನ ಮಾಡಿ ಅಕ್ಕಿ ಕಾಳನ್ನ ಹಾಕಿದ್ರು. ಬಹಳಷ್ಟು ಹಿಂದಿನ ಹಿರಿಯರು ಒಳ್ಳೆ ಮುಹೂರ್ತ ಮಾಡಿ ಲಗ್ನ ಮಾಡಿದ್ದನ್ನ ನೋಡಿದೀವಿ. ಆದ್ರ ಮಾತ್ಮರ ಜಗದಲ್ಲಿ ಯಾವ ಕಲ್ಯಾಣ ಆಗ್ಯಾವೋ ಇವತ್ತಿನವರೆಗೆ ಯಾವ ಅವು ಹದಗೆಟ್ಟಿಲ್ಲ. ಹಾಗಾಗಿ ಸಂತ ಶರೀಫರನ್ನ ಎಲ್ಲ ಧರ್ಮದವರು ಇವತ್ತು ಪೂಜಿಸ್ತಾರೆ.
ಕೇವಲ ಒಂದು ಧರ್ಮಕ್ಕೆ ಅವರು ಸೀಮಿತವಾಗಿರಲಿಲ್ಲ. ಬಸವಣ್ಣವರು ಹೆಂಗ ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಹೇಳಿದ್ರಲ್ಲ, ಅದೇ ಒಂದು ಕೇರಿಯಲ್ಲಿ ಇವರು ಸಹಿತ ನಡ್ಕೊಂಡ್ ಬಂದಂತರು ಇವರೊಂದು ಭಾವೈಕ್ಯತೆ ಕವಿ. ಹಾಗಾಗಿ ನಾವೆಲ್ಲರೂ ಸಹಿತ ಇವತ್ತ ಪೂಜಿಸ್ತೇವೆ. ಶಿಸ್ತಾಳ ಅಂತಕ್ಕಂಥದ್ದು ಗುಂಡಗೋಡು ತಾಲೂಕಿಗೆ ಅಂಟಿಕೊಂಡಿರುವಂತ ಒಂದು ಪ್ರದೇಶ. ಬಹಳ ಜನ ಭಕ್ತರು ಶಿಸ್ತಾಳಕ್ಕೆ ಹೋಗ್ತಾ ಇದ್ರು. ನಾನು ಒಬ್ಬ ಭಕ್ತನ ಹೌದ. ಪ್ರತಿ ಅಮಾವಾಸ್ಯೆಗೆ ಹೋಗಿ ಸ್ವಾಮಿಯ ಪೂಜಿಸಿ ಅವರ ದರ್ಶನ ತಗೊಂಡು ಬರ್ತಕ್ಕಂಥ ಒಂದು ಪದ್ಧತಿ ಇತ್ತು. ಆ ನಂತರ ಬಹಳ ಜನ ತಾಲೂಕಿನಲ್ಲಿ ಸಮೀಪ ಶಿವಯೋಗಳ ಗೋವಿಂದ ಭಟ್ರ ಮೂರ್ತಿಯನ್ನ ಸ್ಥಾಪಿಸಿ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಅದರಲ್ಲಿ ನಮ್ಮ ಸಾದೇವಪ್ಪ ನಡಿಗೇರಿಯವರು ಅಪ್ಪಟ ಭಕ್ತರು. ಅವರ ಒಂದು ಆಶೀರ್ವಾದ ಮೇರೆಗೆ ಇಂದೂರು ಗ್ರಾಮದಲ್ಲಿ ಮೂರ್ತಿಯನ್ನು ಸ್ಥಾಪಿಸಿ ಮುಂದೆ ದೇವಸ್ಥಾನವನ್ನು ಕಟ್ಟಿ ಪ್ರತಿ ವರ್ಷ ಜಾತ್ರಾ ಮಹೋತ್ಸವ ಸಾಮೂಹಿಕ ವಿವಾಹವನ್ನ ಮಾಡಿಕೊಂಡು ಬಂದಿದ್ದಾರೆ. ಆ ಶರೀಫರ ಆಶೀರ್ವಾದದಿಂದ ಅವರಿಗೆ ರಾಜ್ಯ ಮಟ್ಟದ ಒಂದು ಪ್ರಶಸ್ತಿಯನ್ನು ಸಹಿತ ಇವತ್ತು ಲಭಿಸುತ್ತದೆ. ಅವರಾದ್ರು ಇಸ್ಲಾಂ ಧರ್ಮದಲ್ಲಿ ಜನ್ಮವನ್ನ ತಳೆದರೂ ಕೂಡ ಆ ಮಹಾಪುರುಷ ಇವತ್ತು ಜಗದ್ಗುರು ಆದ, ಜಗತ್ ವಿಖ್ಯಾತನಾದ, ಜಗತ್ ಪಾಲಕನಾದ, ಜಗತ್ತಿನ ದಾರ್ಶನಿಕ ಆದ. ಅದಕ್ಕೋಸ್ಕರವಾಗಿ ಸಂಸಾರದಲ್ಲಿದ್ದರೂ ಕೂಡ ಸದ್ಗತಿಯನ್ನ ಪಡೆಯುವ ಮಾರ್ಮಿಕವಾಗಿರುವಂತಹ ಜೀವನದ ರಹಸ್ಯವನ್ನ ನಮ್ಮ ಶರೀಫ ಶಿವೆಗಳು ಅನುಗ್ರಹ ಮಾಡಿರ್ತಕ್ಕಂಥವರಾಗಿದ್ದಾರೆ. ಆ ನಿಟ್ಟಿನೊಳಗ ಮನುಷ್ಯನಿಗೆ ಗುರಿ ಇರಬೇಕು, ಗುರುವಿನ ಆಶೀರ್ವಾದ ಇರಬೇಕು ಅನ್ನುವ ಮಾತನ್ನ ಹೇಳ್ತಾರೆ. ಶರೀಫರು ಗುರುವಿನನ್ನ ಆಶ್ರಯದಾತರನ್ನಾಗಿ ಮಾಡಿದ್ರು. ಗುರುವಿನ ಆಶೀರ್ವಾದ ಅದಕ್ಕೆ ಬೆಲೆ ಕಟ್ಟಕ್ ಆಗುದಿಲ್ಲ. ಇವತ್ತಿಂತ ದೊಡ್ಡ ಭವ್ಯವಾಗಿರುವಂತ ಕಾರ್ಯಕ್ರಮ ನಿಮ್ಮೆಲ್ಲ ಮಾಡಿದ್ರಲ್ಲ, ಯೋಜನೆ ಮಾಡಿರಲ್ಲ. ಇವತ್ತ ರುದ್ರಮುನಿ ಸ್ವಾಮಿಗಳ ಅವಶ್ಯಕತೆ ಏನಪ್ಪಾ ಅಂತ ಕೇಳಿದ್ರ ಮನುಷ್ಯನಿಗೆ ಹಿನ್ನೆಲೆಯಾಗಿ ಗುರುವಿನ ಆಶೀರ್ವಾದ ಇರಬೇಕು. ಯಾವ ಕಾರ್ಯದಲ್ಲಿ ಗುರುವಿನ ಆಶೀರ್ವಾದ ಅಂತಕ್ಕಂಥದ್ದು ಇರ್ತದ ಆ ಕಾರ್ಯ ಸದಾಕಾಲ ಯಶಸ್ವಿ ಆಗ್ತದ. ಅದಕ್ಕೋಸ್ಕರವಾಗಿ ಇವತ್ತ ನಡಿಗೇರಿ ಕುಟುಂಬದವರಷ್ಟೇ ಅಲ್ಲದೆ ಅವ್ರು ಹೇಳದಂಗ ಇಂದೂರು ಕೊಪ್ಪ ಗ್ರಾಮದ ಎಲ್ಲ ಸದ್ಭಕ್ತ ಮಹಾಶಯರು ಕೂಡಿಕೊಂಡು ಸುಂದರವಾಗಿರುವಂತಹ ಕಾರ್ಯಕ್ರಮ, ಸಾಮೂಹಿಕ ವಿವಾಹ, ಸಮಾಜದಲ್ಲಿ ಇರುವಂತಹ ಕಲ್ಮಶಗಳನ್ನ ಕಳೆಯುವುದರ ಜೊತೆಗೆ ತಮ್ಮದೇ ಆದ ಸೇವೆಯನ್ನ ಮಾಡುತ್ತಾ ಬಂದಿರತಕ್ಕಂತ ಎಲ್ಲ ಗಣ್ಯಮಾನ್ಯರನ್ನ, ಸೇವಾರ್ಥಿಗಳನ್ನ, ಕಾಯಕ ಜೀವಿಗಳನ್ನ ಸನ್ಮಾನ ಮಾಡಿರ್ತಕ್ಕಂಥದ್ದನ್ನು ನೋಡಿ ಬಹಳ ಸಂತೋಷ ಆಗ್ತದೆ. ಒಬ್ಬ ಗೃಹಸ್ಥನು ಕೂಡ ಮಕ್ಕಳನ್ನ ಹಡೀರಿ, ಮಕ್ಕಳಿಗೆ ಆಗಿ ಆಸ್ತಿ ಮಾಡಬೇಡ್ರಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡ್ರಿ ಅಂತ ನಾನು ಹೇಳ್ತೇನೆ. ಒಳ್ಳೆ ಸಂಸ್ಕಾರವನ್ನ ಕೊಡ್ರಿ, ಒಳ್ಳೆ ಶಿಕ್ಷಣವನ್ನ ಕೊಡ್ರಿ, ಒಳ್ಳೆ ಸಂಸ್ಕೃತಿಯನ್ನ ಕಲಿಸ್ರಿ. ಅದಕ್ಕೋಸ್ಕರವಾಗಿ ಇವತ್ತ ಧನ್ಯಾಹ ಗೃಹಸ್ಥ ಅಂತ ಹೇಳ್ತಾರೆ. ವರ್ಷಚ್ಚ ಪುತ್ರೋ ಆಜ್ಞಾಪರ ಸೇವಕಾಹ.